ನೀವೇನಾದರೂ ಐಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಐಫೋನ್ ಯೂಸ್ ಮಾಡ್ತಾ ಇರೋರಿಗೆ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ, iOS 26.2.1 ಅನ್ನುವಂಥ ಒಂದು ಸಾಫ್ಟ್ವೇರ್ ಅಪ್ಡೇಟ್. ಈ ಒಂದು ಅಪ್ಡೇಟ್ನ ನೀವು ಮಾಡ್ಕೊಳ್ಳೇಬೇಕು. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ನಾನು ನಿಮ್ಗೆ ಹೇಳ್ತೀನಿ ಏನು ಬೆನಿಫಿಟ್ ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ ಯಾರು ಐಫೋನ್ ಯೂಸ್ ಮಾಡ್ತಾರೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಫಸ್ಟ್ ಆಫ್ ಆಲ್ ಆ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಬಿಡ್ತೀನಿ. ಸೊ ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಬಂದು ಜನರಲ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ನಿಮಗೆ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅಪ್ಡೇಟ್ ಬಂದಿರೋ ತೋರಿಸ್ತಾ ಇರುತ್ತೆ. ಅಲ್ಲೊಂದು ಅಪ್ಡೇಟ್ ನಾವು ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನೀವು ಈ ಒಂದು ಅಪ್ಡೇಟ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಆಟೋಮೆಟಿಕಲಿ ಅಪ್ಡೇಟ್ ಮಾಡ್ಕೊಂಡ ನಂತರ ಸೊ ಈ ಒಂದು ಅಪ್ಡೇಟಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಸೊ ನೋಡಿ, ಈ ಒಂದು ಅಪ್ಡೇಟ್ನ ಇವಾಗ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು iOS ಈಸ್ ಅಪ್ ಟು ಡೇಟ್ ಅಂತ ಅಂದ್ಬಿಟ್ಟು iOS 26.2.1 ವರ್ಷನ್ ತೋರಿಸ್ತಾ ಇದೆ. ಸೊ ನಾನು ಇವಾಗ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಮಗೆ ಡೀಟೇಲ್ಸ್ ಬರ್ತದೆ, ಏನಿದೆ ಈ ಒಂದು ಅಪ್ಡೇಟಲ್ಲಿ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ. ನೋಡಿ, ಫಸ್ಟ್ ಆಫ್ ಆಲ್ ತುಂಬ ಜನ ಐಫೋನ್ ಯೂಸರ್ಸ್ಗಳಿಗೆ iOS 26ನ ಅಪ್ಡೇಟ್ ಮಾಡ್ಕೊಂಡಾಗ ತುಂಬ ಪ್ರಾಬ್ಲಮ್ಸ್ಗಳಾಗ್ತಾಯಿತ್ತು, ಕೆಲವೊಂದಷ್ಟು ಇಶ್ಯೂಸ್ಗಳಾಗ್ತಿತ್ತು. ಕೆಲವರು ಕ್ಯಾಮ್ರಾ ಓಪನ್ ಆಗ್ತಿರಲ್ಲ, ಮೆಸೇಜ್ ಮಾಡಿದ್ರೆ ಸ್ಲೋ ಆಗೋ ಇದು ಟೈಪ್ ಆಗ್ತಿತ್ತು, ಮತ್ತು ಇನ್ನೊಂದಷ್ಟು ಗ್ಲಿಚಸ್ ಆಗ್ತಿತ್ತು, ಸ್ಕ್ರೀನು ಬ್ಲ್ಯಾಂಕ್ ಆಗಿಬಿಡೋದು, ಆ ಥರ ಈ ಥರ ಏನೇನೋ ಇಶ್ಯೂಸ್ಗಳು, ಒಬ್ಬೊಬ್ರಿಗೂ ಒಂದೊಂದು ಥರ ಇಶ್ಯೂಸ್ಗಳಾಗ್ತಿತ್ತು ಐಫೋನ್ iOS 26 ಅಪ್ಡೇಟ್ ಮಾಡ್ಕೊಂಡಿದ್ದವ್ರಿಗೆ. ಸೊ ಈಗ ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದಿಸ್ ಅಪ್ಡೇಟ್ ಪ್ರೊವೈಡ್ಸ್ ಸಪೋರ್ಟ್ ಫಾರ್ ಏರ್ ಟ್ಯಾಗ್ ಸೆಕೆಂಡ್ ಜನರೇಷನ್ ಅಲಾಂಗ್ ವಿತ್ ಬಗ್ ಫಿಕ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿರೋಂಗೆ ಆ್ಯಪಲ್ ಅವ್ರದ್ದು ಏರ್ ಟ್ಯಾಗ್ ಅಂತಿದೆ, ಅದು ಸೆಕೆಂಡ್ ಜನರೇಷನ್ ಬಂದಿದೆ. ಅದಕ್ಕೆ ಅಂತಲೇ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ, iOS 26.2.1 ವರ್ಷನ್ ಅಪ್ಡೇಟ್ನ. ಸೊ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಸೊ ನೀವು ಏರ್ ಟ್ಯಾಗ್ ಏನಾದ್ರು ಸೆಕೆಂಡ್ ಜನರೇಷನ್ ತೊಗೊಂಡಿದ್ರೆ ನಿಮ್ಗೆ ಅದರ ಒಂದು ಬೆನಿಫಿಟ್ಸ್ಗಳು ನಿಮ್ಗೆ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಐಫೋನಲ್ಲಿ ಒಂದಷ್ಟು ಇಶ್ಯೂಸ್ಗಳಾಗ್ತಿತ್ತು ನೋಡಿ, ಕ್ಯಾಮ್ರಾ ಗ್ಲಿಚಸ್ಸು ಮತ್ತು ಓಪನ್ ಆಗ್ತಿರಲ್ಲ, ಸ್ಟಕ್ ಆಗಿಬಿಡೋದು, ಆ ಥರ ಈ ಥರ ಅದನ್ನೆಲ್ಲ ಪ್ರಾಬ್ಲಮ್ನ ಬಗ್ಗನ್ನು ಫಿಕ್ಸ್ ಮಾಡಿದ್ದಾರೆ ಈ ಒಂದು ಸಾಫ್ಟ್ವೇರ್ ಅಪ್ಡೇಟಲ್ಲಿ. ಸೊ ಈ ಒಂದು ಸಾಫ್ಟ್ವೇರ್ ಅಪ್ಡೇಟಲ್ಲಿ ಇದಿಷ್ಟೇ ನಿಮಗೆ ಸಿಗ್ತಾ ಇರುವಂಥದ್ದು. ಹೊಸ್ದಾಗಿ ಏನೋ ಫೀಚರ್ಸ್ಗಳು ಸಿಗೋದು, ನಿಮ್ಮ ಐಫೋನಲ್ಲಿ ಡಿಫ್ರೆಂಟ್ ಏನೇನೋ ಹೊಸ ಫೀಚರ್ ಬಂದಿರೋದು, ಆ ಥರ ಏನು ಈ ಒಂದು ಅಪ್ಡೇಟಲ್ಲಿಲ್ಲ. ಇದರಿಂದ ನಿಮಗೆ ಹಳೆ ಅಪ್ಡೇಟಲ್ಲಿ ನಿಮ್ಗೆ ಆಗ್ತಿದ್ದಂಥ ಒಂದಷ್ಟು ಇಶ್ಯೂಸ್ಗಳು ಅದನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿ ಐಫೋನ್ ಯೂಸ್ ಮಾಡ್ತಾರೋ ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ನೀವು ಮಾಡ್ಕೊಳ್ಳೇಬೇಕು. ಆದಷ್ಟು ಬೇಗ iOS 26.3 ಅಪ್ಡೇಟ್ ಬರ್ತದೆ. ಸೊ ಆವಾಗ ನಿಮ್ಗೆ ಹೊಸ ಫೀಚರ್ಸ್ಗಳು ಸಿಗುತ್ತೆ. ಏನೇನು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಅಪ್ಡೇಟ್ ಬಂದ ಮೇಲೆ ಇನ್ನೇನು ರೀಸೆಂಟಾಗಿ ಬರುತ್ತದು. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದಿಷ್ಟು 26.2.1 ಅಪ್ಡೇಟ್ನ ಒಂದು ಇದು ಡೀಟೇಲ್ಸು. ಸೊ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯುವರ್ ಗೈಸ್.